ವೆಲ್ಕಮ್ ಬ್ಯಾಕ್. ಮಹಾಕುಂಭ ಮೇಳದಲ್ಲಿ ಮೌನಿ ಸ್ನಾನದ ಸಂಭ್ರಮ ಮನೆ ಮಾಡಿದೆ. ಲಕ್ಷಾಂತರ ಜನ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ನಾಳೆ ಮೌನಿ ಅಮಾವಾಸ್ಯೆಯಂದು ಪುಣ್ಯ ಸ್ನಾನದ ಸಂಭ್ರಮ ಇವತ್ತೇ ಗರಿಗೆದರಿದೆ. ನಾಳೆಯ ಸ್ನಾನಕ್ಕಾಗಿ ಇವತ್ತೇ ಭಕ್ತರು ಜಮಾವಣೆಗೊಳ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ. ನೋಡಿ, ಎಷ್ಟು ದೂರದವರೆಗೂ ನೋಡಿದ್ರು ಜನವೇ ಜನ. ಅಷ್ಟು ಜನ ನಾಳೆಯ ಮಹಾಕುಂಭ ಮೇಳದ ಮೌನಿ ಸ್ನಾನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಯಾವುದೇ ಅವಘಡ ಸಂಭವಿಸದಂತೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆಯ ಅಮಾವಾಸ್ಯೆ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ. ಅದರಲ್ಲೂ ಸಾಧಕರಿಗೆ ಮತ್ತು ಸ್ವಲ್ಪ ಧಾರ್ಮಿಕ ನಂಬಿಕೆಗಳು ಇರುವವರಿಗೆ, ಆಧ್ಯಾತ್ಮ ಸಾಧಕರಿಗೆ ಎಲ್ಲರಿಗೂ ಕೂಡ ಈ ನಾಳೆಯ ಅಮಾವಾಸ್ಯೆಯ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಬಹಳ ವಿಶೇಷ ಅಂತ ಪರಿಗಣನೆಗೆ ಒಳಪಡುತ್ತೆ. ಹಾಗಾಗಿ ಲಕ್ಷಾಂತರ ಜನ ಸನಾತನಿಗಳು ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ ಈ ಪುಣ್ಯ ಸ್ನಾನಕ್ಕಾಗಿ. ಪ್ರಯಾಗ್ರಾಜ್ನಲ್ಲಿ ಗರಿಗೆದರಿರ್ತಕ್ಕಂಥ ಮಹಾಕುಂಭ ಮೇಳ 144 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಬಂದು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಂತೂ ಕುಂಭಮೇಳಕ್ಕೆ ಹೋಗ್ಬರದೇ ಇರೋರೇ ಇಲ್ವೇನೋ ಅಂತ ಹೇಳುವಷ್ಟರ ಮಟ್ಟಿಗೆ ಕುಂಭಮೇಳ ಜನಪ್ರಿಯವಾಗ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಧಾರ್ಮಿಕ ನೆಲೆಗಟ್ಟಿನಲ್ಲೂ ಕೂಡ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಜನ, ಸಾವಿರಾರು ಸಾಧುಗಳು, ಅಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಸಾಧುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಮೌನಿ ಅಮಾವಾಸ್ಯೆಯ ಫಲವನ್ನು ಪಡ್ಕೊಳ್ಳೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ಬಂದು ಜಮಾಯಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ನಲ್ಲಿ. ನೋಡಿ, ಅಷ್ಟೊಂದು ಕೋಟ್ಯಂತರ ಜನಗಳ ನಡುವೆ ಒಂದೇ ಒಂದು ಚಿಕ್ಕ ಅನಾಹುತವೂ ಆಗದ ಹಾಗೆ ಅದನ್ನ ನೋಡ್ಕೊಳ್ಳುವಂತಹ ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಬಹಳ ದೊಡ್ಡ ಸವಾಲಿನ ಕೆಲಸ. ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಅದನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಸೊ ಮೌನಿ ಅಮಾವಾಸ್ಯೆಗೋಸ್ಕರ ಯಾವ ರೀತಿ ಪ್ರಯಾಗ್ರಾಜ್ ಸಿದ್ಧಗೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಟೆಂಟ್ಗಳು, ಡೇರೆಗಳು, ಅಲ್ಲಿ ಜನಗಳು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗಿರ್ತಕ್ಕಂಥದ್ದು, ರಕ್ಷಣೆಗೋಸ್ಕರ ಬೇಕಾದಷ್ಟು ವ್ಯವಸ್ಥೆ ಆಗಿರ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿದೆ. ಹಾಗೇನೆ ಕೋಟ್ಯಂತರ ಜನ ಪುಣ್ಯ ಸ್ನಾನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಸಂಭವಿಸದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸನಾತನಿಗಳು ಬಂದು ಪ್ರಯಾಗ್ರಾಜ್ನಲ್ಲಿ ಆ ಪುಣ್ಯ ಸ್ನಾನಕ್ಕಾಗಿ ಜಮಾವಣೆಗೊಳ್ತಾ ಇದ್ದಾರೆ. ಹಿಂದೂ ಸುನಾಮಿಯನ್ನೇ ಗಮನಿಸಬಹುದಾಗಿದೆ. ಬಹುಶಃ ಕಂಡು ಕೇಳರಿಯದ, ಅಂದ್ರೆ ಈ ಶತಮಾನದಲ್ಲಿ ನಾವು ಯಾರು ಕಂಡು ಕೇಳರಿಯದ ಒಂದು ಮಹಾದ್ಭುತ ಪ್ರಸಂಗ ಇದು ಅಂತಾನೆ ಹೇಳಬೇಕು. ಅಂಥದ್ದೊಂದು ಕಾರ್ಯಕ್ರಮವನ್ನ, ಅಂಥದ್ದೊಂದು ಕುಂಭಮೇಳವನ್ನ ಪ್ರಯಾಗ್ರಾಜ್ನಲ್ಲಿ ಕಾಣ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಮಹಾಕುಂಭ ಮೇಳದಲ್ಲಿ ಮೌನಿ ಸ್ನಾನದ ಸಂಭ್ರಮ ಮನೆ ಮಾಡಿದೆ. ಲಕ್ಷಾಂತರ ಜನ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ನಾಳೆ ಮೌನಿ ಅಮಾವಾಸ್ಯೆಯಂದು ಪುಣ್ಯ ಸ್ನಾನದ ಸಂಭ್ರಮ ಇವತ್ತೇ ಗರಿಗೆದರಿದೆ. ನಾಳೆಯ ಸ್ನಾನಕ್ಕಾಗಿ ಇವತ್ತೇ ಭಕ್ತರು ಜಮಾವಣೆಗೊಳ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ. ನೋಡಿ, ಎಷ್ಟು ದೂರದವರೆಗೂ ನೋಡಿದ್ರು ಜನವೇ ಜನ. ಅಷ್ಟು ಜನ ನಾಳೆಯ ಮಹಾಕುಂಭ ಮೇಳದ ಮೌನಿ ಸ್ನಾನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಯಾವುದೇ ಅವಘಡ ಸಂಭವಿಸದಂತೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆಯ ಅಮಾವಾಸ್ಯೆ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ. ಅದರಲ್ಲೂ ಸಾಧಕರಿಗೆ ಮತ್ತು ಸ್ವಲ್ಪ ಧಾರ್ಮಿಕ ನಂಬಿಕೆಗಳು ಇರುವವರಿಗೆ, ಆಧ್ಯಾತ್ಮ ಸಾಧಕರಿಗೆ ಎಲ್ಲರಿಗೂ ಕೂಡ ಈ ನಾಳೆಯ ಅಮಾವಾಸ್ಯೆಯ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಬಹಳ ವಿಶೇಷ ಅಂತ ಪರಿಗಣನೆಗೆ ಒಳಪಡುತ್ತೆ. ಹಾಗಾಗಿ ಲಕ್ಷಾಂತರ ಜನ ಸನಾತನಿಗಳು ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ ಈ ಪುಣ್ಯ ಸ್ನಾನಕ್ಕಾಗಿ. ಪ್ರಯಾಗ್ರಾಜ್ನಲ್ಲಿ ಗರಿಗೆದರಿರ್ತಕ್ಕಂಥ ಮಹಾಕುಂಭ ಮೇಳ 144 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಬಂದು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಂತೂ ಕುಂಭಮೇಳಕ್ಕೆ ಹೋಗ್ಬರದೇ ಇರೋರೇ ಇಲ್ವೇನೋ ಅಂತ ಹೇಳುವಷ್ಟರ ಮಟ್ಟಿಗೆ ಕುಂಭಮೇಳ ಜನಪ್ರಿಯವಾಗ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಧಾರ್ಮಿಕ ನೆಲೆಗಟ್ಟಿನಲ್ಲೂ ಕೂಡ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಜನ, ಸಾವಿರಾರು ಸಾಧುಗಳು, ಅಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಸಾಧುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಮೌನಿ ಅಮಾವಾಸ್ಯೆಯ ಫಲವನ್ನು ಪಡ್ಕೊಳ್ಳೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ಬಂದು ಜಮಾಯಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ನಲ್ಲಿ. ನೋಡಿ, ಅಷ್ಟೊಂದು ಕೋಟ್ಯಂತರ ಜನಗಳ ನಡುವೆ ಒಂದೇ ಒಂದು ಚಿಕ್ಕ ಅನಾಹುತವೂ ಆಗದ ಹಾಗೆ ಅದನ್ನ ನೋಡ್ಕೊಳ್ಳುವಂತಹ ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಬಹಳ ದೊಡ್ಡ ಸವಾಲಿನ ಕೆಲಸ.
ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಅದನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಸೊ ಮೌನಿ ಅಮಾವಾಸ್ಯೆಗೋಸ್ಕರ ಯಾವ ರೀತಿ ಪ್ರಯಾಗ್ರಾಜ್ ಸಿದ್ಧಗೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಟೆಂಟ್ಗಳು, ಡೇರೆಗಳು, ಅಲ್ಲಿ ಜನಗಳು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗಿರ್ತಕ್ಕಂಥದ್ದು, ರಕ್ಷಣೆಗೋಸ್ಕರ ಬೇಕಾದಷ್ಟು ವ್ಯವಸ್ಥೆ ಆಗಿರ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿದೆ. ಹಾಗೇನೆ ಕೋಟ್ಯಂತರ ಜನ ಪುಣ್ಯಸ್ನಾನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಸಂಭವಿಸದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸನಾತನಿಗಳು ಬಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನಕ್ಕಾಗಿ ಜಮಾವಣೆಗೊಳ್ತಾ ಇದ್ದಾರೆ. ಹಿಂದೂ ಸುನಾಮಿಯನ್ನೇ ಗಮನಿಸಬಹುದಾಗಿದೆ. ಬಹುಶಃ ಕಂಡು ಕೇಳರಿಯದ, ಅಂದ್ರೆ ಈ ಶತಮಾನದಲ್ಲಿ ನಾವು ಯಾರು ಕಂಡು ಕೇಳರಿಯದ ಒಂದು ಮಹಾದ್ಭುತ ಪ್ರಸಂಗ ಇದು ಅಂತಾನೆ ಹೇಳಬೇಕು. ಅಂಥದ್ದೊಂದು ಕಾರ್ಯಕ್ರಮವನ್ನ, ಅಂಥದ್ದೊಂದು ಕುಂಭಮೇಳವನ್ನ ಪ್ರಯಾಗ್ರಾಜ್ನಲ್ಲಿ ಕಾಣ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಮಹಾಕುಂಭ ಮೇಳದಲ್ಲಿ ಮೌನಿ ಸ್ನಾನದ ಸಂಭ್ರಮ ಮನೆ ಮಾಡಿದೆ. ಲಕ್ಷಾಂತರ ಜನ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ನಾಳೆ ಮೌನಿ ಅಮಾವಾಸ್ಯೆಯಂದು ಪುಣ್ಯ ಸ್ನಾನದ ಸಂಭ್ರಮ ಇವತ್ತೇ ಗರಿಗೆದರಿದೆ. ನಾಳೆಯ ಸ್ನಾನಕ್ಕಾಗಿ ಇವತ್ತೇ ಭಕ್ತರು ಜಮಾವಣೆಗೊಳ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ. ನೋಡಿ, ಎಷ್ಟು ದೂರದವರೆಗೂ ನೋಡಿದ್ರು ಜನವೇ ಜನ. ಅಷ್ಟು ಜನ ನಾಳೆಯ ಮಹಾಕುಂಭ ಮೇಳದ ಮೌನಿ ಸ್ನಾನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಯಾವುದೇ ಅವಘಡ ಸಂಭವಿಸದಂತೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆಯ ಅಮಾವಾಸ್ಯೆ ಬಹಳ ವಿಶೇಷ ಅಂತ ಹೇಳಲಾಗತ್ತೆ. ಅದರಲ್ಲೂ ಸಾಧಕರಿಗೆ ಮತ್ತು ಸ್ವಲ್ಪ ಧಾರ್ಮಿಕ ನಂಬಿಕೆಗಳು ಇರುವವರಿಗೆ, ಆಧ್ಯಾತ್ಮ ಸಾಧಕರಿಗೆ ಎಲ್ಲರಿಗೂ ಕೂಡ ಈ ನಾಳೆಯ ಅಮಾವಾಸ್ಯೆಯ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಬಹಳ ವಿಶೇಷ ಅಂತ ಪರಿಗಣನೆಗೆ ಒಳಪಡುತ್ತೆ. ಹಾಗಾಗಿ ಲಕ್ಷಾಂತರ ಜನ ಸನಾತನಿಗಳು ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ ಈ ಪುಣ್ಯ ಸ್ನಾನಕ್ಕಾಗಿ. ಪ್ರಯಾಗ್ರಾಜ್ನಲ್ಲಿ ಗರಿಗೆದರಿರ್ತಕ್ಕಂಥ ಮಹಾಕುಂಭ ಮೇಳ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಬಂದು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಂತೂ ಕುಂಭಮೇಳಕ್ಕೆ ಹೋಗ್ಬರದೇ ಇರೋರೇ ಇಲ್ವೇನೋ ಅಂತ ಹೇಳುವಷ್ಟರ ಮಟ್ಟಿಗೆ ಕುಂಭಮೇಳ ಜನಪ್ರಿಯವಾಗ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಮೌನಿ ಅಮಾವಾಸ್ಯೆಯ ಪವಿತ್ರ ಸ್ನಾನ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಧಾರ್ಮಿಕ ನೆಲೆಗಟ್ಟಿನಲ್ಲೂ ಕೂಡ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಜನ, ಸಾವಿರಾರು ಸಾಧುಗಳು, ಅಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಸಾಧುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಮೌನಿ ಅಮಾವಾಸ್ಯೆಯ ಫಲವನ್ನು ಪಡ್ಕೊಳ್ಳೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ಬಂದು ಜಮಾಯಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ನಲ್ಲಿ. ನೋಡಿ, ಅಷ್ಟೊಂದು ಕೋಟ್ಯಂತರ ಜನಗಳ ನಡುವೆ ಒಂದೇ ಒಂದು ಚಿಕ್ಕ ಅನಾಹುತವೂ ಆಗದ ಹಾಗೆ ಅದನ್ನ ನೋಡ್ಕೊಳ್ಳುವಂತಹ ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಬಹಳ ದೊಡ್ಡ ಸವಾಲಿನ ಕೆಲಸ. ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಅದನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಸೊ ಮೌನಿ ಅಮಾವಾಸ್ಯೆಗೋಸ್ಕರ ಯಾವ ರೀತಿ ಪ್ರಯಾಗ್ರಾಜ್ ಸಿದ್ಧಗೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಟೆಂಟ್ಗಳು, ಡೇರೆಗಳು, ಅಲ್ಲಿ ಜನಗಳು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗಿರ್ತಕ್ಕಂಥದ್ದು, ರಕ್ಷಣೆಗೋಸ್ಕರ ಬೇಕಾದಷ್ಟು ವ್ಯವಸ್ಥೆ ಆಗಿರ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿದೆ. ಹಾಗೇನೆ ಕೋಟ್ಯಂತರ ಜನ ಪುಣ್ಯಸ್ನಾನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಸಂಭವಿಸದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸನಾತನಿಗಳು ಬಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನಕ್ಕಾಗಿ ಜಮಾವಣೆಗೊಳ್ತಾ ಇದ್ದಾರೆ. ಹಿಂದೂ ಸುನಾಮಿಯನ್ನೇ ಗಮನಿಸಬಹುದಾಗಿದೆ. ಬಹುಶಃ ಕಂಡು ಕೇಳರಿಯದ, ಅಂದ್ರೆ ಈ ಶತಮಾನದಲ್ಲಿ ನಾವು ಯಾರು ಕಂಡು ಕೇಳರಿಯದ ಒಂದು ಮಹಾದ್ಭುತ ಪ್ರಸಂಗ ಇದು ಅಂತಾನೆ ಹೇಳಬೇಕು. ಅಂಥದ್ದೊಂದು ಕಾರ್ಯಕ್ರಮವನ್ನ, ಅಂಥದ್ದೊಂದು ಕುಂಭಮೇಳವನ್ನ ಪ್ರಯಾಗ್ರಾಜ್ನಲ್ಲಿ ಕಾಣ್ತಾ ಇದ್ದೀವಿ.